ಹೆಲೋ ಎಲ್ರಿಗೂ ನಮಸ್ಕಾರ. ಇದು ಕೃಷ್ಣ ಜನ್ಮಾಷ್ಟಮಿಯ ವ್ಲಾಗ್ ಆಗಿರುತ್ತೆ. ಬನ್ನಿ ಶುರು ಮಾಡೋಣ. ನೋಡ್ತಿದ್ದಾರಲ್ಲ, ನಾವು ದೇವರಿಗೆ ಡೆಕೋರೇಷನ್ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ತೊಗೊಂಡು ಹೋಗ್ತಿದ್ದೀವಿ ಮನೆಗೆ ಬಂದಿದ್ದ ಕೂಡಲೇ ಡೆಕೋರೇಷನ್ ಶುರು ಮಾಡಿದ್ವಿ. ಇದೊಂದು ಟ್ರೆಂಡಿಂಗ್ ಆಗಿಬಿಟ್ಟಿದೆ ಈ ಇಯರ್ ಹಬ್ಬಗಳಲ್ಲಿ ಈ ರೀತಿ ಎಲೆನಲ್ಲಿ ಡೆಕೋರೇಟ್ ಮಾಡೋದು. ಸೊ ಹಾಗಾಗಿ ಈ ಥೀಮ್ನ ಸೆಲೆಕ್ಟ್ ಮಾಡಿಕೊಂಡು ಮಾಡ್ತಿದ್ದೀವಿ. ಭಾಸ್ಕರೆಲ್ಲ ಮಾಡಿ ಕೊಟ್ಟರು. ಸೊ ನಾನಿಲ್ಲಿ ಬೊಕ್ಕೆ ತೊಗೊಂಡು ಡೆಕೋರೇಟ್ ಮಾಡ್ತಿದ್ದೀನಿ ಕೃಷ್ಣನ ಇಡೋದಕ್ಕೆ. ಸೊ ಈ ರೀತಿಯ ಡೆಕೋರೇಷನ್ ಎಲ್ಲ ರೆಡಿ ಮಾಡ್ಕೋತಿದ್ದೀನಿ. ಈ ರೀತಿ 2 ಬೊಕ್ಕೆ ಮಾಡ್ಕೊಂಡಿದ್ದೀನಿ. ಇದು ಸ್ಟ್ಯಾಂಡಿಂಗ್ ಕೃಷ್ಣ, ಫ್ಲೂಟ್ ಇಟ್ಕೊಂಡಿರೋ ಅಂಥದ್ದು. ಸೊ ಇದನ್ನು ಇಟ್ಕೊಂಡಿದ್ದೀನಿ ಇದರ ಮೇಲೀಗ. ಮತ್ತು ಈ ಕಡೆ ಇರೋದು ಬೆಣ್ಣೆ ಕೃಷ್ಣನ ಪಾದಗಳಿಟ್ಟಿದ್ದೀನಿ ಈ ರೀತಿ. ಮತ್ತು ದೇವರ ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೆ. ಸೊ ಇದು ಆಗಿತ್ತು ಫೈನಲ್ ಲುಕ್. ನಾನು ರೆಡಿಯಾಗಿ ಬಂದೆ ಈಗ ಪೂಜೆ ಮಾಡೋದಕ್ಕೆ. ಮತ್ತು ಈಗ ಪೂಜೆ ಶುರು ಮಾಡ್ತಿದ್ದೀನಿ. ಫಸ್ಟು ದೇವ್ರ ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಬಿಡ್ತೀನಿ. ಬಾಲಕೃಷ್ಣದು ವಿಗ್ರಹ ಇದೆ. ಸೊ ಈಗ ಅದಕ್ಕೆ ನಾನು ಅಭಿಷೇಕ ಮಾಡ್ಕೋತಿದ್ದೀನಿ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸ್ ಇದೆಲ್ಲ ಹಾಕಿ ಅಭಿಷೇಕ ಮಾಡ್ತಿದ್ದೀನಿ. ಈಗ ಅಭಿಷೇಕ ಪಂಚಾಮೃತ ಅಭಿಷೇಕ ಶುರು ಮಾಡೋಕ್ಕೂ ಮುಂಚೆ ಈಗ ನಾನು ಅರಿಶಿಣದ ನೀರು, ಕುಂಕುಮದ ನೀರು ಮತ್ತು ನೀರಲ್ಲಿ ಶುದ್ಧಿ ಮಾಡಿಕೊಂಡು ನಂತರ ಅಭಿಷೇಕ ಮಾಡಿದ್ದು.
ಭಾಸ್ಕರ್ ಲೋಚನ್ ರೆಡಿ ಆಗಿದ್ದಿಲ್ಲ, ಹಾಗಾಗಿ ಅವರು ಫೋಟೋ ವಿಡಿಯೋ ಎಲ್ಲ ಹಾಕಬೇಡಿ ಅಂತ ಹೇಳಿದರು. ಸೊ ಅವ್ರನ್ನ ಈ ವಿಡಿಯೋನಲ್ಲಿ ಕ್ಯಾಪ್ಚರ್ ಮಾಡಲಿಲ್ಲ. ಎಲ್ಲ ಮಾಡಿಕೊಟ್ಟಿದ್ದು ಭಾಸ್ಕರೇ, ಬ್ಯಾಕ್ಡ್ರಾಪ್ ಡೆಕೋರ್ ಎಲ್ಲನೂ ಹೇಳಿರೋ ಹಾಗೆ. ಮತ್ತು ಈ ಸಲ ಒಂದು ಸ್ವಲ್ಪ ಯೂನಿಕಾಗಿ ಮಾಡೋಣ ಅಂತ ಹೇಳಿ ಈ ರೀತಿ ಬೊಕ್ಕೆ ಫ್ಲವರ್ಸ್ ಎಲ್ಲನೂ ತಂದುಬಿಟ್ಟು ಈ ರೀತಿ ಡೆಕೋರೇಟ್ ಮಾಡಿದೆ. ನನಗೆ ಕೃಷ್ಣನ ಹುಟ್ಟಿದ ಹಬ್ಬ ಸೆಲೆಬ್ರೇಟ್ ಮಾಡೋದಂದರೆ ನನಗೆ ತುಂಬಾ ಇಷ್ಟ. ಹಾಗಾಗಿ ಈ ವರ್ಷ ಈ ರೀತಿ ಮಾಡಿದ್ದೀನಿ. ಬರೋ ವರ್ಷ ಇನ್ನೂ ಡಿಫ್ರೆಂಟಾಗಿ ಮಾಡೋದು ನನ್ನ ಆಸೆ. ಮತ್ತು ಕೃಷ್ಣನಿಗೋಸ್ಕರ ನಾನೇ ನನ್ನ ಕೈಯಾರೆ ಇಷ್ಟು ತಿಂಡಿಗಳನ್ನ ಮಾಡಿರೋದು. ಕರ್ಜಿಕಾಯಿ, ರವೆ ಉಂಡೆ, ಚಕ್ಲಿ, ನಿಪ್ಪಟ್ಟು, ಕೋಡುಬಳೆ ಮತ್ತು ತೆಂಗಿನಕಾಯಿ ಬರ್ಫಿ ಇದೆಲ್ಲನೂ ಮಾಡಿದ್ದೆ ನಾನೇ ನನ್ನ ಕೈಯಾರೆ. ನಮ್ಮ ರಾಧೆ ಈಗ ಪೂಜೆ ಮಾಡ್ತಿದ್ದಾಳೆ ಪ್ರೀತಿಯ ಕೃಷ್ಣನಿಗೆ. ಈಗ ಕೃಷ್ಣನಿಗೆ ಕೆಂಪಾರತಿ ಬೆಳಗಬೇಕು ಕೊನೆಯಲ್ಲಿ. ಸೊ ಈಗ ರೆಡಿ ಮಾಡಿಕೊಂಡು ಬೆಳಗದ್ವಿ. ನಾವಿಬ್ಬರೇ ಇದ್ದಿದ್ದು, ಸೊ ನಾವಿಬ್ಬರೇ ಮಾಡ್ತಿದ್ದೀವಿ. ಹಾಡೆಲ್ಲ ಹಾಡಿದ್ವಿ. ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಸರಿಯಾಗಿ ಆಡೋದಕ್ಕೆ ಗೊತ್ತಾಗಲ್ಲ ಅಂತ ಹೇಳಿ ಮ್ಯೂಸಿಕ್ ಹಾಕಿದ್ದೆ. ಸೊ ಇಲ್ಲಿ ಮ್ಯೂಟ್ ಮಾಡಿದ್ದೀನಿ. ಸೊ ಇದು ಆಗಿತ್ತು ನಮ್ಮ ಮನೆಯ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್. ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ತುಂಬಾ ಜನ ನೋಡ್ತೀರಾ ಅನ್ಸಬ್ಸ್ಕ್ರೈಬರ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತಾ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಕಮಿಂಗ್ ವ್ಲಾಗ್ ಬಂದು ಗೌರಿ ಗಣೇಶ ಹಬ್ಬದ ವ್ಲಾಗ್ ಆಗಿದೆ. ಸೊ ನಾವು ಇದೇ ಫಸ್ಟ್ ಟೈಮ್ 2025 ನಾವು ಗಣೇಶನ ಕೂರಿಸಿರೋದು. ಸೊ ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹೇಗೆಲ್ಲ ಆಚರಣೆ ಮಾಡಿದ್ವಿ ಅನ್ನೋದು ನೀವು ಆ ವ್ಲಾಗಲ್ಲಿ ನೋಡ್ಬೋದಾಗಿದೆ. ಟಾಟಾ, ಬಾಯ್, ಸಿ ಯು, ಲವ್ ಯು ಆಲ್. ಎಲ್ರಿಗೂ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.